ಇವ ನೋಡ್ರಿ ಬೆಳಗ್ಗೆ ಬೇಗ ಎದ್ದು ತಂಡ್ಯಾಗ ತಿಂಡಿಲೆ ಉರಿ ಕಾಸ್ಕೊಂಡ್ಬಿಟ್ಟ. ಯಾವತ್ತು ಮೈ ತಗೊಳ್ಳಾರ್ದ ಇವತ್ತು ಮೈ ತಕೊಂಡು ಹಲ್ ಕಿಸ್ಕೊತ ವಿಡಿಯೋ ಮಾಡಿದೆ. A few moments later. ಮೈ ತಕೊಂಡ್ಮೇಲೆ ಗೊತ್ತಾಯ್ತು ಇವತ್ತು ತಮಾಷೆ ಅಂತೇಳಿ. ಗೊತ್ತಾದ್ಮೇಲೆ ದೇವ್ರ ಪೂಜೆ ಮಾಡ್ಲಕ್ಕೆ ಒಂದು ತಂಬಿಗೆ ನೀರು ತರ್ಲಕ್ಕೆ ಹೋದೆ. ದಾರ್ಯಾಗ ಹೋಗೋ ಮುತ್ತಿಗೆ ನಮ್ಮ ದೋಸ್ತ ಒಬ್ಬ ಭೇಟಿ ಬಿದ್ದ. ಇವ ನೋಡಿದ್ರ ಬಗ್ಗೆ ನೋಡಿ ಭಗವಂತ ಸಾಂಗ್ ಕೇಳ್ಕೊತ ಕೂತಿದ್ದ. ಇವನ ಹೆಸರು ಶಿವ ಕುರ್ನಳ್ಳಿ. ನಮ್ಮ ಊರಾಗ ತಿಂಡಿ ಸಾಹಿತ್ಯಗಾರ. ಯಾವ ಬೋಳಿ ಮಗ ಹೇಳಿದ್ರಿ? ಹಾಡ ಮಾತ್ರ ಭಾಳ ತಿಂಡಿಲಿ ಆಡ್ತಾನ, ಆದ್ರೆ ಯಾರಿಗೆ ಗೊತ್ತಾಗಲ್ಲ. ಇದೇ ಭಾಳ ಬೇಜಾರಾಗ್ಯದ. ಒಂದ್ಸಲನಾದ್ರೂ ಇವನ ಹಾಡ ಕೇಳ್ರಿ, ಅವತ್ತೇ ಇನ್ಸ್ಟಾಗ್ರಾಮ್ ನೀವು ಡಿಲೀಟ್ ಮಾಡ್ತೀರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಕ್ತೀನಿ ಕೇಳಿ. ನಾ ಏನ ಮಾಡೀನಿ ಕೆಡಕ. ನೋಡ್ರಿ ಇದು ಶಿವ ಕುರ್ನಳ್ಳಿ ತಿಂಡಿ ಸಾಹಿತ್ಯಗಾರನ್ ಟ್ಯಾಲೆಂಟ್. ಮ್ಯೂಸಿಕ್ದಾಗೆ ಹಾಡ ಮುಗಿಸ್ಬಿಡ್ತಾನ ಎಲ್ಲಾನು. ಕಿವಿಗೆ ಸಿಗಾಕೊಡ ಕಿತ್ತಿ ಸಾಕು ಹೋಗ. ನಂತರ ಮನಿ ಬಂದ್ ನೋಡಿದ್ರೆ ಎಲ್ಲಾ ಊರ್ ದೇವ್ರುಗಳು ನಮ್ಮ ಮನೆಗೆ ಎದ್ದು ನೋಡಿ ನಾ ದೇವ್ರ ಪೂಜೆ ಮಾಡಲ್ಲ ಅಂದಕ್ಕೆ ನಮ್ಮವ್ರು ಕಾಲ್ ಮರಿಕೊಂಡು ಹೊಡಿತೀನಿ, ಜಲ್ದಿ ಮಾಡು ಅಮಾಶಾದ ಅಂತ ಹೇಳಿ ಬೈದಳು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇನ್ನೇ ಹೊಲ ಕಳೆದಂತೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದೆ. ಈಗ ಅದೇ ಖುಷಿಗೆ ಪಾರ್ಟಿ ಮಾಡೋಕಂತೇಳಿ ಹೊಳ್ಕೊಂತೀನಿ. ಹೊಲ ಸಿಕ್ಕದಂತೇಳಿ ಹುರುಪನ್ಯಾಗ ಜಲ್ದಿ ಹೊಂಟಿದೆ. ದಾರ್ಯಾಗ ತಿಂಡಿ ಸಾಹಿತ್ಯಗಾರ ಶಿವ ಕುರ್ನಳ್ಳಿ ಅವ್ರು ನಿಂತಿದ್ರು. ಈಗ ನಿತ್ತ ನಿಜಲಿಂಗರ ಸಾಂಗ್ ಕೇಳಕತ್ತಿದ್ರು. ಸಾಂಗ್ ಕೇಳಿದ ನಂತರ ನಾನು ಹೊಲ ಎಲ್ಲಿ ಬರ್ತಂತೇಳಿ ನಾನೇ ನೆನಪಾರ್ದೆ. ಅದೇ ಖುಷಿಗೆ ಶಿವಗ ಸಾಹಿತ್ಯಗಾರನಿಗೆ ಆರ್ಕೆಸ್ಟ್ರಾ ಕರೆದಾರಂತ ಅವ್ರ ಹೃದಯಪೂರ್ವಕ ಧನ್ಯವಾದಗಳು. ಊರಿಗೂ ಬೆಂಕಿ ಬಿದ್ದರು. ಶಿವ ಕುರ್ನಳ್ಳಿ ಅವರು ಕಲ್ಲಿಗುರಿ ಹೆಚ್ಚಿ ಊರಿ ಕಾಸ್ಕೊಳಕತ್ತಾರ. ನೋಡ್ರಿ ಎಂತ ಪ್ರತಿಭೆ ಇವ್ರದ್ದು. ಬರೀ ಇಂತದೆಯ ಇವ್ರು ನಿಂತಿದ್ ನೋಡಿದ್ರ ಇವ್ರದ್ದು ಹೊಲ ಕಳೆದಿರ್ಬೋದತ್ ನಾ ತಿಳ್ಕೊಂಡಿದ್ದೆ. ಆದ್ರೆ ಇವರೇ ಹೊಲ ಕಳು ಮಾಡೋದು ಗೊತ್ತಿರಲಿಲ್ಲ. ಹೊಲ ಅಷ್ಟೇ ಅಲ್ರಿ, ಬೈಕ್ನು ಕಳು ಮಾಡ್ತಾರ. ಅಲ್ಲಿ ನೋಡ್ರಿ ಹೆಂಗ್ ಬೈಕ್ ಕಳು ಮಾಡ್ತಾನ. ಮಂದಿ ಹೇಳ್ತೀನಿ ಅಂದ್ರೆ ಇದಕ್ಕೆ ಬಗ್ಗೆ ಬುಚ್ಚೆ ಹೊಡ್ತೀನಿ ಹೋಗ್ತೀನಿ ಮಗನಂದ್ರು. ಹೊಲ ಸಿಕ್ಕಿ ಖುಷಿಯಾಗಿ ಹೊಲದಂದವರಿಗೆ ಪಾರ್ಟಿ ಇಟ್ಟಿನಿ. ನೋಡ್ರಿ ಇದು ಸ್ಪ್ರೈಟ, ನೋಡ್ರಿ ಇದು ಕಬಾಬ ಮತ್ತು ಲೆಗ್ ಪೀಸ, ಇದು ನೋಡ್ರಿ ಪಕೋಡೋ ಮತ್ತು ಮಸಾಲಾ ರೈಸ ಎಲ್ಲ ಸ್ವಲ್ಪ ಇಟ್ಟಿನಿ. ಭಾಳ ತಿಂದ್ರೆ ಹೊಟ್ಟೆ ಬಿಸ್ ಅಂತೇಳಿ ಮಿಕ್ಕಿ ಉಳಿದಿದ್ದು ನಾ ತೊಗೊಂಡಿನಿ. ಇದೇ ನೋಡ್ರಿ ನಮ್ಮ ಹೊಲ ಮೊದಲು ಕಳೆದಿತ್ತು. ಪೊಲೀಸರು ಹುಡುಕೊಟ್ರ ಮತ್ತೆ ಕಳ್ಕೊಂಡ್ರ ಬಗ್ಗಿಸ್ ಬುಚ್ಚೆ ಹೊಡಿತೀನಿ ಅಂದ್ರು. ಅದಕ್ಕೆ ಹೋಮದಂಡ ಮಾಡಿ ನೋಡ್ರಿ.